ಹಿಪ್ಪರಗಿ ಯೋಜನೆಯು 901 ಕೋಟಿ ರೂಪಾಯಿಗಳ ಯೋಜನೆಯಾಗಿದ್ದು, ಬ್ಯಾರೇಜ್ ಕಾಮಗಾರಿಗಳು ಯೋಜಿತ ಅವಧಿಗೆ ಮುಂಚೆಯೇ ಪೂರ್ಣಗೊಳ್ಳುವ ಹಂತದಲ್ಲಿವೆ. ಕ್ರೆಸ್ಟ್ ಗೇಟುಗಳಿಗಾಗಿ ಟೆಂಡರ್ಗಳನ್ನು ಅನುಮೋದಿಸಲಾಗಿದ್ದು, ಸದ್ಯದಲ್ಲೇ ಕಾಮಗಾರಿಗಳು ಪ್ರಾರಂಭವಾಗಲಿವೆ. ಈ ಯೋಜನೆಯಡಿಯಲ್ಲಿ ಏತ ನೀರಾವರಿ ಕಾಮಗಾರಿಗಳಿಗಾಗಿ ಟೆಂಡರ್ಗಳನ್ನು ಟರ್ನ್ ಕೀ ಆಧಾರದ ಮೇಲೆ ಆಹ್ವಾನಿಸಲಾಗಿದೆ. ಈ ಯೋಜನೆಯಿಂದ 12.10 ಟಿಎಂಸಿ ನೀರನ್ನು ಬಳಸಿ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ 74,742 ಹೆಕ್ಟೇರು ಜಮೀನಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲು ಉದ್ದೇಶಿಸಲಾಗಿದೆ. ಮಾರ್ಕಂಡೇಯ ಯೋಜನೆಯು ಹುಕ್ಕೇರಿ ತಾಲ್ಲೂಕಿನ ಶಿರೂರು ಗ್ರಾಮದ ಬಳಿ ಅನುಷ್ಠಾನಗೊಳ್ಳುತ್ತಿದೆ. ಈ ಯೋಜನೆಯಿಂದ ಬೆಳಗಾವಿ ಜಿಲ್ಲೆಯ 19,105 ಹೆಕ್ಟೇರ್ ಪ್ರದೇಶಕ್ಕೆ ನೀರು ಲಭ್ಯವಾಗಲಿದೆ. ಈ ಯೋಜನೆಯ ಅಣೆಕಟ್ಟಿನ ಕಾಮಗಾರಿ ಪ್ರಗತಿಯಲ್ಲಿದ್ದು, 80% ಪೂರ್ಣಗೊಂಡಿದೆ. ಈ ಯೋಜನೆಯಿಂದ 4 ಟಿಎಂಸಿ ನೀರು ಬಳಕೆಯಾಗುತ್ತದೆ. ಅಣೆಕಟ್ಟು ಮತ್ತು ಸಂಬಂಧಿತ ಕಾಮಗಾರಿಗಳು 85% ಪೂರ್ಣಗೊಂಡಿದ್ದು, ಕ್ರೆಸ್ಟ್ ಗೇಟ್ ಕಾಮಗಾರಿಗಳಿಗಾಗಿ ಟೆಂಡರ್ಗಳನ್ನು ಅನುಮೋದಿಸಲಾಗಿದೆ. ಬಲದಂಡೆ ಕಾಲುವೆಯ ಮೊದಲ 30 ಕಿಲೋಮೀಟರ್ಗಳ ಕಾಮಗಾರಿಗಳು ಪ್ರಗತಿಯಲ್ಲಿವೆ.